3 ಲಕ್ಷಕ್ಕೂ ಅಧಿಕ ನೋಂದಾಯಿತ ಫಲಾನುಭವಿಗಳು ಮೃತ. 3,13,597 ಫಲಾನುಭವಿಗಳು ಮರಣ ಹೊಂದಿದ್ದಾರೆ. ಬೆಳಗಾವಿ, ತುಮಕೂರು, ಬೆಂಗಳೂರು, ಮೈಸೂರು ಜಿಲ್ಲೆಗಳಲ್ಲಿ ಹೆಚ್ಚು ಮರಣ ಸಂಭವಿಸಿದೆ. ಆದರೆ ಮೃತರ ಖಾತೆಗೆ ಒಂದೆರಡು ರೂಪಾಯಿ ಅಲ್ಲ, 117 ಕೋಟಿ ಹಣ ಜಮೆ ಆಗಿರೋದನ್ನು ಯೋಚನೆ ಮಾಡಿ, ಎಷ್ಟು ಮಟ್ಟಿಗೆ ಲಾಸಸ್ಸು ಅಂತ. ಸೊ ಈ ಮರಣದ ಬಳಿಕವೂ 1,10,562 ಫಲಾನುಭವಿಗಳ ಖಾತೆಗೆ ಹಣ. ಇಲ್ಲಿವರೆಗೆ 117 ಕೋಟಿ ಮೃತ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗಿರೋದು. ರಾಜ್ಯದಲ್ಲಿ 1.24 ಕೋಟಿ ಪ್ರತಿ ಗೃಹಲಕ್ಷ್ಮಿಯರಿಗೆ ತಿಂಗಳಿಗೆ 2,000 ಹಣ ಜಮೆ ಆಗ್ತಾ ಇದೆ. ಈ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆ ಇದೆ. ಇಲ್ಲಿಯವರೆಗೆ ಗೃಹಲಕ್ಷ್ಮಿಯವರಿಗೆ 76,951 ಕೋಟಿ ಹಣ ಪಾವತಿ ಮಾಡಿರೋದು ಸರ್ಕಾರ ಈ 3 ವರ್ಷ. ಆದರೆ ಮೃತಪಟ್ಟ ಫಲಾನುಭವಿಗಳಿಗೆ ಜಮೆ ಆಗಿರೋ ಹಣ ವಾಪಸ್ ಪಡ್ಕೋಬೇಕು. ಸಿಕ್ಕಾಪಟ್ಟೆ ಲಾಸ್ ಅಲ್ವಾ ಇದು, ವಾಪಸ್ ಪಡ್ಕೋಬೇಕು. ಸೊ ಹೆಂಗೆ ವಾಪಸ್ ಪಡ್ಕೊಳ್ಳೋದು? ಬಾಯಿ ಮತ್ತಲ್ಲಿ ಹಿಂಗೆ ಬಂದಿದೆ ಕೊಟ್ಬಿಡಿ ಅಂದಿದ ತಕ್ಷಣ ಕೊಡೋ ಥರದಲ್ಲಿ ಯಾರೂ ಇಲ್ಲ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ಕೋಟಿ ಲಾಸ್ ಆಗಿದೆ ಮೃತಪಟ್ಟವರ ಅಕೌಂಟಿಗೆ ಹಣ ಹೋಗಿ. ಈಗ ವಾಪಸ್ ಪಡ್ಕೊಳ್ಳೋದು ಅಷ್ಟು ಈಸಿ ಅಂತೂ ಇಲ್ಲ, ಬಟ್ ವಾಪಸ್ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಏನೇನು ಪ್ರಯತ್ನ ಆಗ್ತಾ ಇದೆ ಅಂತ? ನೀತಿ ಕಾಂಗ್ರೆಸ್ ಸರ್ಕಾರ ಜಾರಿಯಾಗಿ ರಚನೆಯಾಗಿ 3 ವರ್ಷ ಆಗ್ತಾ ಇದೆ. 3 ವರ್ಷಗಳಿಂದ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಅನುಷ್ಠಾನ ಮಾಡ್ತಾ ಇದೆ. ಈಗಾಗಲೇ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳಿಂದ 100 ಕೋಟಿ 1000 ಕೋಟಿ ಹೊರೆ ಆಗ್ತಾ ಇದೆ. ಇದರ ಮಧ್ಯೆ ಸಾಕಷ್ಟು ನಷ್ಟ ಕೂಡ ಗ್ಯಾರಂಟಿ ಯೋಜನೆಗಳಿಂದ ಆಗ್ತಾ ಇದೆ. ಒಂದ್ ಕಡೆ ಶಕ್ತಿ ಯೋಜನೆಯಿಂದ ಕೂಡ ಸಾಕಷ್ಟು ನಷ್ಟ ಆಗ್ತಾ ಇದೆ, ಮತ್ತೊಂದ್ ಕಡೆ ಗೃಹಜ್ಯೋತಿ, ಗೃಹಲಕ್ಷ್ಮಿ ಜೊತೆಗೆ ಬೇರೆ ಬೇರೆ ಯೋಜನೆಗಳಿಂದ ಸರ್ಕಾರಕ್ಕೆ ಸಾಕಷ್ಟು ಹೊರೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸರ್ಕಾರಕ್ಕೆ ಈಗ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಶಕ್ತಿ ಯೋಜನೆ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಅದರಲ್ಲೂ ಪ್ರಮುಖವಾಗಿ 2,000 ಗೃಹಲಕ್ಷ್ಮಿಯರಿಗೆ ಸರ್ಕಾರ ಪ್ರತಿ ತಿಂಗಳು ಪ್ರತಿ ಗೃಹಲಕ್ಷ್ಮಿಗೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಸೋರಿಕೆ ಆಗ್ತಾ ಇದೆ ಅಂತ ಈ ಹಿಂದಿನಿಂದಲೂ ಕೂಡ ಸರ್ಕಾರಕ್ಕೆ ಸಾಕಷ್ಟು ರೀತಿಯಲ್ಲಿ ಸವಾಲು ಕೂಡ ಆಗಿತ್ತು. ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಸುಮಾರು 1,24 ಲಕ್ಷ ಜನ ಕೂಡ ಈಗಾಗಲೇ ನೋಂದಾಯಿತ ಆಗಿದ್ದಾರೆ. ಅದೇ ನೋಂದಾಯಿತ ಆದಂತ ಗೃಹಲಕ್ಷ್ಮಿಯಲ್ಲಿ ಸಾಕಷ್ಟು ಹಣ ಕೂಡ ಸೋರಿಕೆ ಆಗ್ತಾ ಇದೆ. ಒಂದ್ ಕಡೆ ಮೃತಪಟ್ಟ ಗೃಹಲಕ್ಷ್ಮಿಗಳಿಗೂ ಫಲಾನುಭವಿಗಳಿಗೂ ಹಣ ಜಮೆ ಆಗ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಹೊರೆ ಆಗ್ತಾ ಇದೆ. ಕಳೆದ 3 ವರ್ಷಗಳಲ್ಲಿ ಸರ್ಕಾರವೇ ಕೊಟ್ಟಿರುವಂತ ಅಂಕಿಅಂಶಗಳ ಪ್ರಕಾರ ಸರಿಸುಮಾರು 117 ಕೋಟಿ ಹಣ ಮೃತಪಟ್ಟಂತ ಕುಟುಂಬಗಳಿಗೆ ಜಮೆ ಆಗಿದೆ. ಹೀಗಾಗಿ ಈ ಹಣವನ್ನ ವಾಪಸ್ ಪಡ್ಕೊಳ್ಳೋದೇ ಸರ್ಕಾರಕ್ಕೆ ದೊಡ್ಡ ಚಾಲೆಂಜ್ ಆಗಿದೆ. ಹೀಗಾಗಿ ಈಗಾಗಲೇ ಯಾರೆಲ್ಲ ಮೃತಪಟ್ಟಂತ ಕುಟುಂಬಗಳಿವೆ, ಯಾರೆಲ್ಲ ಅಕ್ರಮವಾಗಿ ಖಾತೆಗೆ ಜಮೆ ಆಗ್ತಾ ಇದೆ, ಅದನ್ನ ಪತ್ತೆ ಹಚ್ಚುವಂತ ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡ್ತಾ ಇದೆ. ಅದನ್ನು ಪ್ರಮುಖವಾಗಿ ಸರ್ಕಾರ ಕೊಟ್ಟಿರುವಂತ ಅಂಕಿಅಂಶಗಳನ್ನು ನೋಡೋದಾದ್ರೆ ಬೆಳಗಾವಿ, ತುಮಕೂರು ಮತ್ತು ಬೆಂಗಳೂರು ಭಾಗ ಮತ್ತು ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಜನ ನೋಂದಾಯಿತ ಆದ ನಂತರ ಸಾಕಷ್ಟು ಫಲಾನುಭವಿಗಳು ಕೂಡ ಮೃತಪಟ್ಟ ನಂತರ ಅವರನ್ನ ಪರಿಶೀಲನೆ ಮಾಡುವಂತ ಪ್ರಯತ್ನವನ್ನ ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಮಾಡಬೇಕಾಗಿತ್ತು. ಆದ್ರೆ ಮೃತಪಟ್ಟಿದ್ರು ಕೂಡ ಅವರ ಖಾತೆಗೆ ಹಣ ಜಮೆ ಮಾಡುವಂತ ಪ್ರಯತ್ನಗಳು ಕೂಡ ನಡೆದಿದೆ. ಅಂದ್ರೆ ಇಲ್ಲಿ ಅಧಿಕಾರಿಗಳ ಸಹಕಾರ ಕೂಡ ಇರುತ್ತೆ. ಹೀಗಾಗಿ 117 ಕೋಟಿ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಕೂಡ ಇದು ಹೊರೆ ಆಗುತ್ತೆ. ಒಂದ್ ಕಡೆ ಅಭಿವೃದ್ಧಿ ಯೋಜನೆಗಳಿಗೆ ಸರ್ಕಾರದ ಬಳಿ ಹಣ ಇಲ್ಲ. ಇಂಥ ಸಂದರ್ಭದಲ್ಲಿ ಮೃತಪಟ್ಟ ಕುಟುಂಬಕ್ಕೂ ಹಣ ಹೋಗ್ತಾ ಇದ್ರೆ ನಕಲಿ ಫಲಾನುಭವಿಗಳು ಇದರ ಲಾಭವನ್ನು ಕೂಡ ಪಡಿತಾ ಇದ್ದಾರೆ ಎಂದು ಕೂಡ ಇಲ್ಲಿ ಸ್ಪಷ್ಟ ಗೊತ್ತಾಗ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿ ನೋಂದಾಯಿತ 3,13,000 ಲಕ್ಷ ಜನ ಕೂಡ ಈಗಾಗಲೇ ಮರಣ ಹೊಂದಿದ್ದಾರೆ ಅಂತ ಸರ್ಕಾರ ಅಂಕಿಅಂಶಗಳು ಕೂಡ ಕೊಟ್ಟಿದೆ. ಅದರ ಅಂಕಿಅಂಶಗಳ ಪ್ರಕಾರ ಮರಣ ಹೊಂದಿದವರೇ 1.25 ಲಕ್ಷ ಜನ ಕೂಡ ಇದ್ದಾರೆ. ಹೀಗಾಗಿ 1.5 ಲಕ್ಷ ಜನರಿಗೆ ಸರಿಸುಮಾರು 117 ಕೋಟಿ ಹಣ ಹೋಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಯಾರೆಲ್ಲ ಮೃತಪಟ್ಟಿದ್ದಾರೆ, ಯಾರೆಲ್ಲ ಅಕ್ರಮವಾಗಿ ಫಲಾನುಭವಿಗಳಿದ್ದಾರೋ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಸರಿಸುಮಾರು 40 ಕೋಟಿ ಹಣವನ್ನ ಮರುಪಾವತಿ ಪಡಿಸಿಕೊಳ್ಳುವಂತ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಅದೇ ಉಳಿದಂತ ಕೋಟ್ಯಾಂತರ ಜನ ಕೂಡ ಈಗಾಗಲೂ ಮೃತಪಟ್ಟಿರುವಂತ ಅಂಕಿಅಂಶದಿಂದ ಕಾಣಿದಾಗೆ ಸರ್ಕಾರ ಈಗ ಅವರಿಗೆ ಮರುಪಾವತಿಯನ್ನ ಪಡ್ಕೊಳ್ಳದೆ ಸರ್ಕಾರಕ್ಕೆ ಚಾಲೆಂಜ್ ಆಗಿರೋದ್ರಿಂದ ಆ ದುಡ್ಡು ಬರುತ್ತೋ ಅಥವಾ ಬರಲ್ಲ ಸಂಬಂಧಪಟ್ಟಾಗೆ ಇನ್ನೂ ಕೂಡ ಕ್ಲಾರಿಟಿ ಕೊಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಜನರಿಗೆ ಅನುಕೂಲ ಆಗಬೇಕು, ಮಹಿಳೆಯರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡಿದೆ. ಆದ್ರೆ ಇದರ ದುರ್ಬಳಕೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ಆಗ್ತಾ ಇದೆ. ಅದರ ಹೊರೆಯನ್ನ ತಪ್ಪಿಸಬೇಕು ಅನ್ನೋ ಕಾರಣಕ್ಕಾಗಿ ಈಗ ಮೇಜರ್ ಸರ್ಜರಿಯನ್ನ ಮಾಡಕ್ಕೆ ಸರ್ಕಾರ ತೀರ್ಮಾನವನ್ನ ಕೂಡ ಮಾಡಿದೆ. ಹೀಗಾಗಿ ಹೋಗಿರುವಂತಹ ಸತ್ತಿರ ಕುಟುಂಬಗಳಿಗೆ ಹೋಗಿರುವಂತಹ ಹಣವನ್ನ ವಾಪಸ್ ಪಡ್ಕೊಳ್ಳೋದೇ ಸರ್ಕಾರಕ್ಕೆ ದೊಡ್ಡ ಚಾಲೆಂಜ್ ಕೂಡ ಆಗಿರುವಂತದ್ದು ನೀತಿ ಈಗ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮ ಡೀಟೇಲ್ಸ್ಗಾಗಿ.